ಸಿಎಂ ಡಿಸಿಎಂಗೆ ಹೈಕಮಾಂಡ್ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದೆ. ರಾಜಣ್ಣ ಹನಿ ಟ್ರಾಪ್ ಕೇಸನ್ನು ಸರಿಯಾಗಿ ನಿಭಾಯಿಸಿಲ್ಲ, ಮಿತಿ ಮೀರದಿರಿ ಅಂತ ಸಿದ್ದು ಮತ್ತು ಡಿಕೆಶಿಗೆ ತಾಕೀತು ಮಾಡಿದೆ. ಸಿಎಂ ಡಿಸಿಎಂಗೆ ಕೈ ಹೈಕಮಾಂಡ್ ಇವತ್ತು ಎಚ್ಚರಿಕೆಯನ್ನು ನೀಡಿರುವಂತಹದ್ದು. ರಾಜಣ್ಣ ಹನಿ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಸರಿಯಾಗಿ ನಿಭಾಯಿಸಿಲ್ಲ, ದಾರಿಯಲ್ಲೂ ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಇಮೇಜ್ಗೆ ಡ್ಯಾಮೇಜ್ ಆಗಿದೆ. ಸ್ಥಳೀಯ ಚುನಾವಣೆ ಮುಗಿಯುವವರೆಗೂ ಕೂಡ ಸುಮ್ಮನಿರಿ, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ, ಸ್ಟೇಟ್ಮೆಂಟ್ ಕೊಡಬೇಡಿ, ಆಡಳಿತದತ್ತ ಗಮನ ಹರಿಸುವಂತೆ ಖಡಕ್ ಸೂಚನೆಯನ್ನು ಕೊಡಲಾಗಿದೆ. ಹನಿ ಟ್ರಾಪ್ ಕೇಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಮುಜುಗರ ತಂದಿದೆ ಅಂತ ಹೇಳಿ ಹೈಕಮಾಂಡ್ ನಾಯಕರು ತಾಕೀತು ಮಾಡಿದ್ದಾರೆ. ಹನಿ ಟ್ರಾಪ್ ಪ್ರಕರಣದ ನಿರ್ವಹಣೆಯಲ್ಲಿ ಅಂದರೆ ಮೇಂಟೆನೆನ್ಸ್ನಲ್ಲಿ ವಿಫಲರಾಗಿದ್ದೀರಿ, ಮಧುಬಲೆ ಪ್ರಕರಣವನ್ನು ಸೂಕ್ಷ್ಮವಾಗಿ ಪರಿಗಣಿಸಿಕೊಂಡಿಲ್ಲ ಅಂತ ಹೇಳಿ ಶೀಘ್ರವೇ ರಾಜಣ್ಣ ಕೇಸ್ ಇತ್ಯರ್ಥಪಡಿಸುವಂತೆ ಆರ್ಡರ್ ಮಾಡಲಾಗಿದೆ. ಯಾವಾಗ ಸದನದಲ್ಲಿ ರಾಜಣ್ಣನ ಹನಿ ಟ್ರ್ಯಾಪ್ ಪ್ರಕರಣ ಚರ್ಚೆಯಾಯಿತು, ಸ್ವತಃ ರಾಜಣ್ಣ ಹೇಳಿಕೊಂಡಿರಲಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅದನ್ನು ಪ್ರಸ್ತಾಪ ಮಾಡಿದ್ರು. ಅದಾದ ನಂತರ ಹನಿ ಟ್ರಾಪ್ ಎನ್ನುವಂತಹ ಪ್ರಕರಣ ಇಡೀ ರಾಜ್ಯದ ಗಮನಕ್ಕೆ ಬಂತು. ಒಂದೆರಡಲ್ಲ 48ಕ್ಕೂ ಹೆಚ್ಚು ಪ್ರಭಾವಿ ಶಾಸಕ ಸಚಿವರ ಹನಿ ಟ್ರಾಪ್ ವಿಡಿಯೋಗಳು ಲಭ್ಯವಿದೆ ಎನ್ನುವಂಥ ಮಾತಿನಲ್ಲಿ ರಾಜಣ್ಣ ಆ ಪ್ರಸ್ತಾಪವನ್ನು ಆರಂಭ ಮಾಡಿದ್ರು. ಆ ಪ್ರಕರಣ ಮುನ್ನೆಲೆಗೆ ಬಂದ ನಂತರ ರಾಜಣ್ಣ ಇದು ಕಾಂಗ್ರೆಸ್ನ ಕೆಲ ನಾಯಕರೇ ಮಾಡಿದ್ರು ಎನ್ನುವಂಥ ಅರ್ಥದಲ್ಲಿ ಹೇಳೋದಕ್ಕೆ ಶುರು ಮಾಡಿದ್ರು. ಆಗ ಎಲ್ಲೋ ಒಂದು ಕಡೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ಗೂ ಕೂಡ ಅದು ಮುಜುಗರ ಆಯಿತು. ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಅದು ಹೋಯಿತು. ಸ್ವಪಕ್ಷದ ಇಮೇಜನ್ನು ಡ್ಯಾಮೇಜ್ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ನಿಮಗೆ ಈ ಹನಿ ಟ್ರಾಪ್ ಪ್ರಕರಣವನ್ನು ಹೆಂಗೆ ಆರಂಭ ಮಾಡಬೇಕಾಗಿತ್ತು, ಹೆಂಗೆ ಮುಗಿಸಬೇಕಾಗಿತ್ತು ನಿಮಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಇದನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಇದರಿಂದಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಮುಜುಗರ ಆಗ್ತಾ ಇದೆ. ಇನ್ನೇನು ZP, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಸ್ಥಳೀಯ BBMP ಎಲೆಕ್ಷನ್ ಕೂಡ ಬರಲಿಕ್ಕಿದೆ. ಅದು ಮುಗಿಯೋವರೆಗೂ ತೆಪ್ಪಗಿರಿ, ಬಾಯಿಗೆ ಬಂದಾಗ ಎಲ್ಲೂ ಹೇಳಿಕೆಯನ್ನು ಕೊಡೋಕ್ಕೆ ಹೋಗಬೇಡಿ ಅಂತೇಳಿ ಈಗ ತಾಕೀತು ಮಾಡಿರತಕ್ಕಂತಹದ್ದು. ಕೈ ಬಂಗಲೆಯಲ್ಲಿ ಒಟ್ರಾಸಿ ಹನಿ ಟ್ರಾಪ್ ಪ್ರಕರಣ ಬಹಳಷ್ಟು ಸಂಚಲನ ಮೂಡಿಸಿತ್ತು. ಈಗ ಹೈಕಮಾಂಡ್ ನಾಯಕರು ಕೂಡ ಈ ಪ್ರಕರಣವನ್ನು ನೀವು ಸರಿಯಾಗಿ ನಿಭಾಯಿಸಿಲ್ಲ, ಸರಿಯಾದ ಆಡಳಿತ ಮಾಡಿ ಮತ್ತು ಆಡಳಿತದ ಕಡೆ ಗಮನ ಹರಿಸಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಕಾಂಗ್ರೆಸ್ನ ರಾಜ್ಯ ಮಟ್ಟದ ನಾಯಕರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಜೊತೆ ರಾಹುಲ್ ಗಾಂಧಿ ಸುದೀರ್ಘವಾದ ಚರ್ಚೆಯನ್ನ ಮಾಡಿದ್ದಾರೆ. ಸರ್ಕಾರದ ವೈಫಲ್ಯ ಬಿಜೆಪಿಗೆ ಸಿಗದಂತೆ ನೋಡಿಕೊಳ್ಳಿ, ಅವರಿಗೆ ಆಹಾರ ಆಗಬೇಡಿ, ನೀವು ಗ್ಯಾರಂಟಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡಿ ತೆಲಂಗಾಣ ರೇವಂತ್ ರೆಡ್ಡಿಯಂತೆ ವರ್ತಿಸಬೇಡಿ, ರಾಜ್ಯದ 4 ವಿಭಾಗಗಳಲ್ಲಿ ಫಲಾನುಭವಿ ಸಮ್ಮೇಳನ ಆಯೋಜನೆ ಮಾಡಿ ಸರ್ಕಾರದ ಪ್ರತಿ ಯೋಜನೆಗಳನ್ನು ಕೂಡ ಜನರಿಗೆ ತಲುಪಿಸಿ ಮತ್ತು ಅದನ್ನು ವೈಭವೀಕರಿಸಿ, ಭಿನ್ನಾಭಿಪ್ರಾಯ ಬದಿಗಿಟ್ಟು ಆಡಳಿತದತ್ತ ಗಮನ ಕೊಡಿ, ನನಗೆ KPCC ಬೇಕು, ನನಗೆ CM ಸ್ಥಾನ ಬೇಕು ಅಂತ ಮಕ್ಕಳ ಥರ ಹಠ ಹಿಡಿಯಕ್ಕೆ ಹೋಗಬೇಡಿ. CM ಸ್ಥಾನ, KPCC ಸ್ಥಾನ ಅಂಗಡಿಲಿ ಸಿಗೋ ಆಲ್ಪೆನ್ಲಿಬೆ ಲಾಲಿಪಾಪ್ ಅಲ್ಲ. ಹಾಗಾಗಿ ನಿಮ್ಮ ಕೆಲಸದತ್ತ ಗಮನ ಕೊಡಿ. ಸಿದ್ದರಾಮಯ್ಯ ಜೊತೆ ರಾಹುಲ್ ಗಾಂಧಿ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿದ್ದಾರೆ. ಜೊತೆಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಸರ್ಕಾರದ ವೈಫಲ್ಯ ಬಿಜೆಪಿಗೆ ಸಿಗದಂತೆ ನೋಡಿಕೊಳ್ಳಿ. ಆರಂಭದಲ್ಲಿ ಮುಡಾ ಎನ್ನುವಂಥ ಹಗರಣ, ಆ ಹಗರಣವನ್ನು ಬಿಜೆಪಿಯವರು ಹಿಡಿದುಕೊಂಡು ರಾಜಕೀಯ ಮಾಡಿದ್ರು. ಅದಾದ ನಂತರ ವಾಲ್ಮೀಕಿ ಹಗರಣದಲ್ಲಿ B ನಾಗೇಂದ್ರ ರಾಜೀನಾಮೆ ಕೊಡುವ ಸ್ಥಿತಿಯೂ ಬಂತು. ಜೊತೆಗೆ ED ಅಧಿಕಾರಿಗಳಿಂದ ಅರೆಸ್ಟ್ ಕೂಡ ಆದರು. ಅದಾದ ನಂತರ ದದ್ದಲ್ ಪ್ರಕರಣ ಆಯಿತು. ಅದಾದ ನಂತರ ಸತೀಶ್ ಸೈಲ್ ಅಕ್ರಮ ಗಣಿ ಕದ್ದ ಪ್ರಕರಣ ಅದಾಯಿತು. ಅದಾದ ನಂತರ ಈಗ ಆತ್ಮಹತ್ಯೆ ಪ್ರಕರಣ. ಕಾಂಗ್ರೆಸ್ನ ಶಾಸಕರ ಹೆಸರನ್ನ ಬರೆದಿಟ್ಟುಕೊಂಡು ಒಬ್ಬ ಬಿಜೆಪಿ ಕಾರ್ಯಕರ್ತ ಬಿಜೆಪಿಯ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಆ ಪ್ರಕರಣವೂ ಕೂಡ ಈಗ ಸರ್ಕಾರಕ್ಕೆ ಮುಜುಗರ ತಂದಿದೆ. ಹೀಗೆಲ್ಲ ಬೆಳವಣಿಗೆಗಳಾದ ನಂತರ ಕೈ ಹೈಕಮಾಂಡ್ ನಾಯಕರು ಕಾಂಗ್ರೆಸ್ನ ನಾಯಕರನ್ನ ಕರೆದು ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ.